ನಿರ್ಭಯಾಃ ನಿರ್ಭಯಾಃ. ಕಾಲ ಕಾಲಕ್ಕೆ ಮಳೆ ಬೆಳೆಯಾಗಲಿ, ಭೂಮಿ ತಾಯಿ ಸದಾ ಹಚ್ಚು ಹಸಿರಾಗಿರಲಿ, ಜಗತ್ತಿನ ಎಲ್ಲ ಜೀವಿಗಳು ಕ್ಷೇಮ ಸುಖಕರವಾಗಿರಲಿ, ಹಾಗೆ ನೀನು ಕರುಣಿಸುವಂಥ ಭಗವತ್ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಆರಾಧ್ಯ ದೈವವನ್ನು ಮಾತಾಶ್ರೀ ಸಜ್ಜಲಶ್ರೀಯನ್ನು, ಹಾನಗಲ್ಲ ಗುರುಕುಮಾರೇಶ್ವರರನ್ನು, ಆಚಾರ್ಯವರ್ಯರನ್ನು, ಬಸವಾದಿ ಪ್ರಮಥರನ್ನು, ಆಲಯದ ಅಧಿಪತಿಯನ್ನು ಮನದಲ್ಲಿ ಸ್ಮರಿಸಿ, ಎನ್ನ ಗುರುವರ್ಯರ ಪಾದಾರವಿಂದಗಳಲ್ಲಿ ದೀರ್ಘವತ್ ಪ್ರಣಾಮಗಳನ್ನು ಸಮರ್ಪಿಸ್ತಾ, ಪುಣ್ಯಮಯ ವೇದಿಕೆ ಮೇಲೆ ದಿವ್ಯ ಸಾನ್ನಿಧಾನವನ್ನು ವಹಿಸಿರುವಂತಹ ಮನ್ನಿರಂಜನ ಪ್ರಣವ ಸ್ವರೂಪಿ ಶಂಕರರಾಜೇಂದ್ರ ಮಹಾಸ್ವಾಮಿಗಳವರು, ಪರಮಪೂಜ್ಯರ ದಿವ್ಯ ಅಡಿದಾವರಗಳಲ್ಲಿ ದೀರ್ಘವತ್ ಪ್ರಣಾಮಗಳನ್ನು ಸಮರ್ಪಿಸ್ತಾ, ಪಾವನ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ಷಟಸ್ಥಲ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಶರಣುಗಳನ್ನು ತಿಳಿಸ್ತಾ, ಇಲ್ಲಿವರೆಗೆ ತಮಗೆ ಉಪದೇಶಾಮೃತವನ್ನು ಕರುಣಿಸಿರುವಂತಹ ಷಟಸ್ಥಲ ಬ್ರಹ್ಮ ಶಿವಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳವರ ಅಡಿದಾವರಗಳಿಗೆ ಶರಣ ಸಮರ್ಪಿಸ್ತಾ, ಶ್ರೀಮಠದ ಪೀಠಾಧಿಪತಿಗಳು, ಹಿರಿಯರು, ಸದುಹೃದಯಗಳಾಗಿರುವಂತಹ ಷಟಸ್ಥಲ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಶರಣುಗಳನ್ನು ತಿಳಿಸ್ತಾ, ತಮ್ಮೆಲ್ಲರಿಗೆ ಶರಣನ ಪುರಾಣವನ್ನು ಬಹಳಷ್ಟು ಸುಂದರವಾಗಿ ಮನಕ್ಕೆ ಮುಟ್ಟಿಸಿರುವಂತಹ ಕೆಲಸ ನಿರ್ವಹಿಸಿರುವಂತಹ ವೇದಮೂರ್ತಿ ಶಿವನಾಗಯ್ಯ ಶಾಸ್ತ್ರಿಗಳಲ್ಲಿ, ಸಂಗೀತ ಕಲಾ ಬಳಗದವರಲ್ಲಿ, ಮರುಳಾರಾಧ್ಯ ಹಿರೇಮಠ ಅವರಲ್ಲಿ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸಮಸ್ತ ಮುಖ್ಯ ಅತಿಥಿಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಊರಿನ ಗಿರು ಹಿರಿಯರೇ, ತಮ್ಮೆಲ್ಲರಿಗೆ ಭಗವಂತನ ಆಶೀರ್ವಾದ ನೂರು ಕಾಲ ಇರಲಿ ಅಂತ ಹಾರೈಸ್ತಾ, ವೇದಿಕೆ ಮೇಲೆ ಗುರುಗಳು ಮಾತಾಡ್ತಾ ಹೇಳಿದ್ರು, ಈಗ ಪುರಾಣಗಳು ಏನು ಹೇಳ್ತವೆ ಅಂತಂದ್ರೆ, ಒಳ್ಳೆಯದನ್ನು ಮಾಡೋದು, ಒಳ್ಳೆಯವನಾಗಿರೋದು. ಇದು ಎಲ್ಲ ಶರಣರ, ಸಂತರ, ಮಹಾಂತರ ಚರಿತ್ರೆಗಳು ಸಾಮಾನ್ಯ ಮನುಷ್ಯರಿಗೆ ಬದುಕನ್ನು ಹೇಗೆ ಕಟ್ಕೋಬೇಕು ಅನ್ನೋದನ್ನು ಹೇಳಿಕೊಡ್ತವೆ. ಕೇಳೋದ್ರಿಂದ ಪುಣ್ಯ ಬರ್ತದೆ ಅಂತ ಶಾಸ್ತ್ರ ಹೇಳ್ತದೆ. ನೀವೆಲ್ಲ ಪ್ರತಿನಿತ್ಯ ನಿಮ್ಮ ಮನೆಗಳಿಂದ ಹಿಡ್ಕೊಂಡು ಮಾತಾಡ್ರಿ. ಮನ್ಯಾಗ ತಂದೆ ತಾಯಿ ಮಾತು ಮಕ್ಕಳು ಕೇಳಬೇಕು, ಓಣ್ಯಾಗ ಹೊಂಟ್ರೆ ಹಿರಿಯರ ಮಾತು ಯುವಕರು ಕೇಳಬೇಕು, ಶಾಲೆಗೆ ಹೋದರೆ ಶಿಕ್ಷಕರ ಮಾತು ವಿದ್ಯಾರ್ಥಿಗಳು ಕೇಳಬೇಕು, ಮಠಕ್ಕೆ ಬಂದ್ರೆ ಗುರುಗಳ ಮಾತನ್ನು ಭಕ್ತರು ಕೇಳಬೇಕು. ಹಿಂಗೆ ಹುಟ್ಟಿದಾರಭ್ಯ ಸಾಯುವವರೆಗೂ ಕೇಳ್ತಾನೆ ಇರಬೇಕು. ಕೇಳೋದು ತಪ್ತು ಅಂತಂದ್ರೆ ಬದುಕಿನ ಹಾದಿನೇ ತಪ್ತದೆ. ಈಗೆಲ್ಲರೂ ಸಾಮಾನ್ಯರು ಮಾತಾಡಂಗಿಲ್ಲ, ಏನ್ರಿ ಎಲ್ಲ ಹಿಂದಿನ ಕಾಲಕ್ಕೆ ಗುರುಗಳು ಹಿರಿಯರ್ದು ಅನ್ನೋದಿತ್ತು, ಈಗ ಅದು ಏನೂ ಇಲ್ಲರಿ. ಮನ್ಯಾಗ ನೀವು ಹಡದ ಮಕ್ಕಳೇ ನಿಮ್ಮ ಮಾತು ಕೇಳಲ್ಲಾಗ್ಯಾವ. ಇನ್ನು ಹೊರಗೆ ಬಂದ್ರೆ ಇನ್ನೇನು ಕೇಳ್ತಾರೆ ಅವರು. ಅದಕ್ಕೆ ಕನ್ನಡದ ಕವಿ ಬರೀತಾನೆ, ಕಿವಿಗಳೆರಡು ಬಾಯ್ತಾನೊಂದು ಏನಿಹುದಿದರರ್ಥ, ಕೈಗಳೆರಡು ಬಾಯ್ತಾನೊಂದು ಏನಿಹುದಿದರರ್ಥ, ಕಾಲ್ಗಳೆರಡು ಬಾಯ್ತಾನೊಂದು ಏನಿಹುದಿದರರ್ಥ. ನೋಡ್ರಿ ನೀವು, ಕಣ್ಣುಗಳೆರಡು ಬಾಯ್ತಾನೊಂದು ಏನಿಹುದಿದರರ್ಥ. ಭಗವಂತ ಈ ಶರೀರವನ್ನು ಕೊಟ್ಟಿದ್ದಾನೆ. ಶರೀರದೊಳಗೆ ನೋಡ್ರಿ ಎಲ್ಲ ಎರಡೆರಡು ಅದಾವ. ಎರಡು ಕಿವಿ ಅದಾವ, ಎರಡು ಕಣ್ಣು ಅದಾವ, ಎರಡು ಕಾಲು ಅದಾವ, ಎರಡು ಕೈ ಅದಾವ, ಎಲ್ಲ ಎರಡೆರಡು ಕೊಟ್ಟಾನ. ಅದ್ರ ಬಾಯಿ ಯಾಕೆ ಒಂದು ಕೊಟ್ಟಾನ? ಯಾವತ್ತಾರ ಯೋಚನೆ ಮಾಡಿದ್ವಿ ನಾವು?
ಕವಿ ಯೋಚನೆ ಮಾಡಿ ಬರೀತಾನೆ, ಅಯ್ಯೋ ಭಗವಂತ ಎಲ್ಲ ಎರಡೆರಡು ಕೊಟ್ಟ, ಇದು ಬಾಯಿ ಯಾಕೆ ಒಂದೇ ಕೊಟ್ಟ? ನೀವೆಲ್ಲ ಅಮಾವಾಸ್ಯೆ ಹುಣ್ಣಿಗೆ ಐನೇರನ್ನ ಊಟಕ್ಕೆ ಕರೆಯೋ ಪದ್ಧತಿ ಐತಿಲ್ರಿ ನಿಮ್ಮೂರಾಗ? ಇಲ್ಲ ಐತಿ, ಕರಿತೀರಿ, ಬರೀ ಪದ್ಧತಿ ಐತಿ, ಕರಿತೀರಿ. ಒಂದು ಅಮಾವಾಸ್ಯೆಗೊಬ್ಬ ಸ್ವಾಮಿಗೊಬ್ಬರು ಊಟಕ್ಕೆ ಕರೆದ್ರು, ಭಕ್ತರು ಊಟಕ್ಕೆ ಕರೆದ್ರು. ಅವನು ಮುಂಜಾನೆ ಮತ್ತು ಮಧ್ಯಾಹ್ನಕ್ಕೆ ಪ್ರಸಾದಕ್ಕೆ ಕರೆದಾರ ಅಂತ ಮುಂಜಾನೆ ನಾಷ್ಟ ಮಾಡಿರ್ಲಿಕ್ಕಿಲ್ಲ ಮನ್ಯಾಗ. ಅವ ಮಧ್ಯಾಹ್ನ ಹೋಗಿ ಭಕ್ತರ ಮನ್ಯಾಗ ಪ್ರಸಾದ ಮಾಡಿದ್ರಾಯ್ತು ಅಂತ ಬಿಟ್ಟಿದ್ದ. ಆಕೆ 12ಕ್ಕೆ ಬಾ ಅಂದಕ್ಕೆ 2ಕ್ಕೆ ಕರೆದ್ಲು. ಮೊದಲ ನಾಷ್ಟ ಮಾಡಿದ್ದಿಲ್ಲ, ಮತ್ತಿಟ್ಟು ಹೊಟ್ಟೆ ಹಸಿತ್ತು ಅವನಿಗೆ. ಹೆಂಗೆ ಬ್ಯಾಸ್ಗೆ ಕಾಲ, ಭಾಳಷ್ಟು ಹೊಟ್ಟೆ ತಾಪ ಆಯಿತು. ಹೋದ ಮನೆಗೆ, ಪಾದ ತೊಳ್ಕೊಂಡ್ಲು, ನಮಸ್ಕಾರ ಮಾಡಿದ್ಲು, ತಟ್ಟೆ ಹಚ್ಚಿದಳು, ಬಿಸಿ ಬಿಸಿ ಕಡುಬು ಮಾಡಿದ್ಲು ತಾಯಿ. ಮೊದಲ ಹೊಟ್ಟೆ ಹಸಿತ್ತು ಇವನಿಗೆ. ನೀಡ್ತಾಳೆ 10 ನೀಡಿದ್ಲು, 11 ನೀಡಿದ್ಲು, 15 ಕಡುಬು ನೀಡಿದ್ಲು. ಉಂಡ ಒಂದು 25 ಕಡುಬು ಉಂಡ ಸ್ವಾಮಿ. ಊಟ ಮಾಡಿ ಏನು ಮಾಡಿದ, ಕೊನೆಗೆ ಎಲ್ಲಿ ತನ ಕಡುಬು ತಿಂದ ಅಂದ್ರೆ ಹಿಂಗೆ ಬೆಟ್ಟು ಹಾಕಿದ್ರೆ ಸಾಕು ಕಡುಬು ಸಿಗ್ತಿದ್ವು ಬಾಯಾಗ. ಅಲ್ಲಿ ತನ ಊಟ ಮಾಡ್ದ. ಊಟ ಮಾಡಬೇಕಾದ್ರೆ ಯೋಚನೆ ಮಾಡ್ತಾನೆ, ಏನಂತಾನ, ಅರೆ ಭಗವಾನ್ ಬಹುತ್ ಬೇಕೂಫೆ ನಾವು, ದೇವ್ರು ಭಾಳ ದಡ್ಡ ಇದ್ದಾನಪ್ಪ. ಅಲ್ಲಿ ನೋಡ್ರಿ, 84 ಲಕ್ಷ ಜೀವರಾಶಿಗಳಿಗೆ ಅನ್ನ, ಆಹಾರ, ವಸತಿ, ನೀರು ಎಲ್ಲವನ್ನ ಒದಗಿಸ್ತಾ ಇರುವಂತಹ ದ ಬೆಸ್ಟ್ ಅಡ್ಮಿನಿಸ್ಟ್ರೇಷನ್ ಇನ್ ದ ವರ್ಲ್ಡ್ ಅಂದ್ರೆ ಭಗವಂತ. ಆ ದೇವರು ಎಲ್ಲ ಜೀವರಾಶಿಗಳಿಗೆ ಊಟ ಹಾಕ್ತಾನ, ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಗಾಳಿ, ನೀರು, ಬೆಳಕು ಎಲ್ಲವನ್ನ ಕೊಟ್ಟಿದ್ದಾನೆ. ಇಷ್ಟು ಜನರನ್ನ ಸಲಹುವಂಥ ಭಗವಂತ ದಡ್ಡಿದ್ದಾನ ಅಂತ ಮನ್ಯಾಗ ಉಣ್ಣಾಕ ಕುಂತ ಅಂತ ನೀವು. ಯಾಕಂದ ಇದು ಬಾಯಿ ಇಲ್ಲಿ ಕೊಡೋ ಬದ್ಲಿ ಇಲ್ಲಿ ಮ್ಯಾಲೆ ಕೊಟ್ಟಿದ್ನಂದ್ರೆ, ಎಲ್ಲೇ ತಲೆ ಮೇಲೆ ಇಲ್ಲಿ ಕೊಡೋ ಬದ್ಲಿ ಮ್ಯಾಲೆ ಕೊಟ್ಟಿದ್ನಂದ್ರೆ ಇನ್ನೊಂದು 5-6 ಕಡೆ ಬಿಡಿಸ್ತಿದ್ವಿ ಈ ಜಾಗದಾಗ ಅಂದಂತ ನಾವು. ಹಂಗೆ ಯೋಚನೆ ಮಾಡಿಲ್ಲ ಕವಿ. ಯಾಕೆ ಎಲ್ಲವನ್ನ ಎರಡೆರಡು ಕೊಟ್ಟಿದ್ದಾನೆ ಭಗವಂತ, ಬಾಯಿಯನ್ನು ಯಾಕೆ ಒಂದು ಕೊಟ್ಟಿದ್ದಾನಂದ್ರೆ ಅವನ ಉತ್ತರ ಕೊಡ್ತಾನೆ. ಇಮ್ಮಡಿ ಕೇಳೈ ಒಮ್ಮಡಿ ನುಡಿಯೈ ಎಂಬುದೇ ಇದರ ಅರ್ಥ. ಅಪ್ಪ, ಹುಟ್ಟಿದಾರಭ್ಯ ಸಾಯಿವರೆಗೂ ಭಾಳ ಕೇಳಿ, ನೀನು ಕೇಳ್ತಾನೆ ಇರಬೇಕು, ಮಾತಾಡಕ್ಕೆ ಹೋಗ್ಬೇಡ. ಕವಿ ಬರೀತಾನೆ, ನಿನ್ನ ಮಾತಿನ ಅವಶ್ಯಕತೆ ಈ ಜಗದೊಳಗೆ ಯಾರಿಗೂ ಇಲ್ಲ. ನಮ್ಮ ಮಾತಿನ ಅವಶ್ಯಕತೆ ಯಾರಿಗೂ ಇಲ್ಲ, ಮಾತಾಡಕ್ಕೆ ಹೋಗ್ಬಾರ್ದಂತೆ. ಅದಕ್ಕೆ ಗಾದೆ ಮಾತಾಡಂಗಿಲ್ಲ, ಮೌನ ಬಂಗಾರ, ಮಾತು ಯಾವತ್ತು ಹುಟ್ಟೈತೆ ನೋಡ್ರಿ. ಈಗ ಎರಡನ್ನೂ ಮೇಲೆ ಹೋಗ್ಬಿಡ್ರಿ ಜರಿಗೆ, ಯಾವತ್ತೂ ಕಡಿಮೆ ಇಲ್ಲ. ಮಾತನಾಡಿದವ್ರಿಗೆ ಬೆಲೆ ಕಡಿಮೆ ಅದ, ಮೌನವಾಗಿದ್ದವ್ರಿಗೆ ಬೆಲೆ ಜಾಸ್ತಿ ಅದ. ನಿಮ್ಮ ಮನೆಯೊಳಗೆ ಹುಡುಗರು ಬಹಳ ಗಲಾಟೆ ಮಾಡಾಕತ್ತು ಅಂದ್ರೆ ನೀವೆಲ್ಲ ಗದರಿಸ್ತೀರಿ, ನೀವೆಲ್ಲ ಬೈತೀರಿ. ಅವರಿಗೆ ಬೈದೇನು ಮಾಡ್ತೀರಿ, ತಲೆ ಮೇಲೆ ಒಂದು ಏಟು ಹಾಕಿ, ಏಯ್ ಸುಮ್ ಕುಂದರು ಅಷ್ಟ ಬಿಡಂಗಿಲ್ಲ ನೀವು. ಸುಮ್ ಕುಂದರು ದೇವ್ರ ಕುಂತಂಗ ಅಂತೀರಿ ಅನ್ನಂಗಿಲ್ಲ. ಸುಮ್ ಕುಂದರು ದೇವ್ರ ಕುಂತಂಗ. ನೋಡ್ರಿ, ಇದಕ್ಕೆ 15 ದಿವಸ ಪುರಾಣ ಬೇಡ, ಶಾಸ್ತ್ರ ಬೇಡ, ವಚನಗಳು ಬೇಡ, ದಾಸರ ಪದ ಏನೂ ಬೇಡ ನಿಮ್ಗೆ. ಆ ಒಂದು ಸಾಲಿನೊಳಗಡೆ ಬದುಕಿನ ಅರ್ಥ ಇದೆ. ಮನುಷ್ಯ ಸುಮ್ಮ ಕುಂತ್ರ ಅವನೇ ದೇವ್ರ ಆಗ್ತಾನಂತೆ. ಸುಮ್ಮನೆ ಕುಂದ್ರಂಗಿಲ್ಲ ಮನುಷ್ಯ ಒಳಗಿರೋ ಮನಸ್ಸು ಸುಮ್ಮ ಕುಂದ್ರಗೊಡಂಗಿಲ್ಲ. ಅದಕ್ಕೆ ಭಾಳ ಕೇಳು, ಮಾತಾಡಕ್ಕೆ ಹೋಗ್ಬೇಡ. ಅದಕ್ಕೆ ಶರಣರಂದ್ರಲ್ಲ, ನಾವೆಲ್ಲ ಅಂತಿರಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ಸ್ಫಟಿಕದ ಶಲಾಕೆಯಂತಿರಬೇಕು, ಲಿಂಗ ಮೆಚ್ಚಿ ಅಹುದೆನಬೇಕು ಅಂತ. ಅಲ್ಲಿ ನಿಂತ್ಕೊಬೇಕಂತ. ನುಡಿದರೆ ನೀವು ಅನ್ನಂಗಿಲ್ಲ. ಗುರುಗಳು ಬಂದು ನಮಸ್ಕಾರ ಮಾಡ್ತೀರಿ, ಗುರುಗಳು ಯಾಕಪ್ಪ ಆರಾಮ ಅಂತೀರಿ, ಅಂದ ತಕ್ಷಣ ನೀವು ಅಂತೀರಿ ಆರಾಮ್ರಿ ಅಜ್ಜರ, ಆದರ ಅಂತೀರಿ ನೀವು. ಆದರ ಬಂದ್ರೆ ಮುಂದೆ ಭಾಳ ಆರಾಮ ತಪ್ಪೈತಿ ಅಂತ ಅರ್ಥ. ಅದು ಒಂದು ತಾಸಾದ್ರೆ ಮುಗಿಯಂಗಿಲ್ಲ ನಿಮ್ಮ ಪುರಾಣ ಅಂತ. ಹಾಗೆ ನುಡಿದರ ಅಲ್ಲಿ ನಿಲ್ಬೇಕು. ನೀನು ಮಾತಾಡಕ್ಕೆ ಹೋಗ್ಬೇಡ. ನೀವು ಅಂದಂಗಿಲ್ಲ 100 ಸೇಕ್ ಬಟ್ 100ರೊಳಗೆ ಒಂದು ಮಾತು ನೀನು ಬಂದ್ರೆ ಆ ಮಾತು ಹಿಂಗಿರಬೇಕು ಅಂತ ಹೇಳ್ತಾರೆ. ಕೈಗಳೆರಡು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಕೈಗಳನ್ನು ಕೊಟ್ಟಿದ್ದಾನೆ. ಕಾಲುಗಳೆರಡು ಪುಣ್ಯಕ್ಷೇತ್ರಗಳು, ಮಠ ಮಂದಿರಗಳಿಗೆ ಹೋಗ್ಲಿಕ್ಕೆ ಕಾಲುಗಳೆರಡನ್ನು ಕೊಟ್ಟಿದ್ದಾನೆ. ಹೀಗೆ ಎಲ್ಲ ಎರಡೆರಡು ಕೊಟ್ಟಿರೋದು ಒಳ್ಳೆ ಕೆಲಸ ಮಾಡಂತಪ್ಪ. ನಿನ್ನ ಮಾತುಗಳು ಕಡಿಮೆ ಇರಲಿ, ಆ ಮಾತಿನಿಂದ ಏನು ಉಪಯೋಗ ಇಲ್ಲ ಅಂತ ಹೇಳಿ ಬಾಯಿಯನ್ನು ಒಂದ ಕೊಟ್ಟಿದ್ದಾನಂತ ಭಗವಂತ. ಇಲ್ಲೆಲ್ಲ ಪುರಾಣ ಪುಣ್ಯಕಥೆಗಳು ಏನು ಹೇಳ್ತವೆ ನಿಮಗಂದರೆ, ಸಂಸಾರದಲ್ಲಿ ಇದ್ದುಕೊಂಡು, ಇದು ಶರಣನ ಪುರಾಣವನ್ನು 15 ದಿವಸ ತಾವೆಲ್ಲ ಕೇಳಿದ್ದೀರಿ.
ನಿಮ್ಮ ಮನ್ಯಾಗ ಏನೇನು ನಡೀತಾವ ಪುರಾಣದಾಗ ಅವ ಬಂದೋಗಿರ್ತಾವೆ. ಇಲ್ಲಿ ತೋಟ್ಲ ಬಟ್ಲ ಮದಿವಿ ಮುಂಜಿ ಆಮೇಲೆ ಮಕ್ಕಳ ಕಷ್ಟ, ಹೊಲಗಳು ಬೇರೆ ಆಗೋದು, ಅಣ್ತಂಬ್ರ ಜಗಳ, ಬರಡು ಭೂಮಿ, ಇವೆಲ್ಲ ನಿಮ್ಮ ಬದುಕಿನಾಗ ಅದಾವೆ. ಆದರೆ ಇವರಿಷ್ಟೆಲ್ಲ ಸಂಸಾರದಲ್ಲಿ ಇದ್ದುಕೊಂಡೇ ಅವರು ಶರಣರಾದರು. ನಾವು ಇದೇ ಸಂಸಾರದಲ್ಲಿ ಇದ್ದುಕೊಂಡು ಸಾಮಾನ್ಯರಾಗಿ ಯಾಕೆ ಉಳಿತೀವಿ ಅಂದರೆ, ಎಲ್ಲ ದೇವಸ್ಥಾನ ಗುಡಿ ಗುಂಡಾರಗಳಲ್ಲಿ ಬರೆದಿರ್ತಾರೆ ನೋಡ್ರಿ, ಅರಿತೊಡೆ ಶರಣ ಮರೆತೊಡೆ ಮಾನವ. ಅವರು ತಿಳ್ಕೊಂಡು ದೊಡ್ಡವರಾಗ್ತಾರೆ, ನಾವು ಮರೆತು ಮಾನವರಾಗ್ತೀವಿ. ಈ ಭೂಮಿ ಮೇಲೆ ಭಗವಂತ ನಮಗೆ ಯಾಕೆ ಹುಟ್ಟಿಸಿದಾನ? ಇನ್ನೊಬ್ಬರಿಗಾಗಿ ಹುಟ್ಟಿಸಿದಾನೆ. ಗುರುಗಳು ಹೇಳಿದ್ರಲ್ಲ, ಇನ್ನೊಬ್ಬರಿಗಾಗಿ, ಪರೋಪಕಾರಾರ್ಥಮಿದಂ ಶರೀರಂ. ಈ ದೇಹ ಬಂದಿರೋದೇ ಇನ್ನೊಬ್ಬರ ಉಪಯೋಗಕ್ಕಾಗಿ. ಆದರೆ ಸಾಮಾನ್ಯ ಜನರೆಲ್ಲ ನಮ್ಮ ಮನೆ, ನಮ್ಮ ಹೊಲ, ನಮ್ಮ ಗಂಡ, ನಮ್ಮ ಹೆಂಡರು, ನಮ್ಮ ಮಕ್ಕಳು, ಬರೇ ನಮ್ಮದಾಯಿತು. ಅದಕ್ಕಂದ್ರಲ್ಲ, ಆಸೆಗಾಗಿ ಸತ್ತವರು ಕೋಟಿ, ಆಮಿಷಕ್ಕಾಗಿ ಸತ್ತವರು ಕೋಟಿ, ಹೆಣ್ಣಿಗಾಗಿ ಹೊನ್ನಿಗಾಗಿ ಮಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನೊಬ್ಬರನ್ನೂ ಕಾಣೆ ಅಂತ ಬರೀತಾರೆ ಶರಣರು. ಅಬ್ಬಾ, ಇಷ್ಟೆಲ್ಲ ಆರಾಮಾಗಿರೋಕೆ ಅವ್ರಿಗೆ ಅವಕಾಶ ಕೊಟ್ಟಿದೆಯಲ್ಲ, ನಿನ್ನ ಸಂಬಂಧಿ ಯಾರೂ ಬದುಕಕತ್ತಿಲ್ಲ ಅಂತ ಬರೀತಾರೆ. ಯಾರು ಭಗವಂತನ ಸಾಮೀಪ್ಯಕ್ಕೆ ಬದುಕನ್ನು ನಡೆಸ್ತಾರೋ ಅವರು ಶರಣ ಸಂತ ಮಹಾತ್ಮರಾಗ್ತಾರೆ. ಇವರು ನಮಗಕ್ಕೆ ಬದುಕು ನಡೆಸೋರು ಸಾಮಾನ್ಯ ಜನರಾಗಿ ಉಳಿತಾರೆ. ನಿಮ್ಮ ಸಾಮಾನ್ಯ ಜೀವನದೊಳಗಿದ್ದೂ ಕೂಡ ಸದ್ಗತಿಯನ್ನು ಕಾಣಬಹುದು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಕಲಬುರಗಿ ಶರಣಬಸಪ್ಪನವರು. ಭಕ್ತಿ, ಕಾಯಕ, ದಾಸೋಹ, ಜಂಗಮನಿಷ್ಠೆ, ಗುರುನಿಷ್ಠೆ, ಲಿಂಗ ಪೂಜೆ ಇವುಗಳ ಜೊತೆಗೆ ಬದುಕನ್ನು ಸಾಗಿಸಿದರು. ಇವತ್ತ ಎಲ್ಲ ಕಡೆ ಪುರಾಣದ ಕರ್ತೃವಾಗಿ ಕೂತಿದ್ದಾರೆ. ಅಂತಹ ಶರಣರ, ಇಂತಹ ರುದ್ರಮುನಿ ಸ್ವಾಮಿಗಳಂಥ ಮಹಾತ್ಮರ ಆಶೀರ್ವಾದದ ಬೆಳಕು ಹಡಗಲಿ ಗ್ರಾಮದ ಸಮಸ್ತ ಮನೆಗಳಿಗೆ ಇರಲಿ ಅಂತ ಆಶಾಭಾವನೆಯನ್ನು ವೇದಿಕೆ ಮೇಲೆ ವ್ಯಕ್ತಪಡಿಸಿ ನಾನು ಮಾತನ್ನು ಮುಗಿಸ್ತೇನೆ. ಶಿವಂಭೂಯಾತ್.